ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚಲ್ಲಿ ನ್ಯೂಜಿಲೆಂಡ್ ಒಂದು ಹೀನಾಯ ಸೋಲನ್ನು ಕಾಣುತ್ತೆ. ಸೋತ ನಂತರ ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಿಚೆಲ್ ಸ್ಯಾಂಟ್ನರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬರು ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ಮಿಚೆಲ್ ಸ್ಯಾಂಟ್ನರ್ ಅವರು ನಮ್ಮ ಬ್ಯಾಟಿಂಗಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ, ಅಲ್ಲೇ ನಮಗೆ ದೊಡ್ಡ ಮುಳುವಾಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಬ್ಯಾಟ್ಸ್ಮನ್ಗಳು ನಮ್ಮಲ್ಲಿ ಯಾರೂ ಕೂಡ ನಿಂತು ಆಡ್ತಾ ಇಲ್ಲ. ಅದರಲ್ಲಿ ಎಲ್ಲರೂ ಫಸ್ಟ್ ಸ್ಟಾರ್ಟಿಂಗಿಂದನೇ 4-6 ಹೊಡಿಬೇಕಂತ ಹೋಗ್ತಿದ್ದಾರೆ. ಅಲ್ಲಿ ನಮ್ಮ ಬ್ಯಾಟಿಂಗಲ್ಲಿ ಫೇಲ್ ಆಗ್ತಿದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಬಾಲಿಂಗಲ್ಲೂ ಅಷ್ಟೇ, ಬಾಲಿಂಗಲ್ಲಿ ಫೀಲ್ಡಿಂಗಲ್ಲಿ ಆಗಿರ್ಬೋದು ಈ ಸಿರೀಸಲ್ಲಿ ನಮ್ಮ ನ್ಯೂಜಿಲೆಂಡ್ ಟೀಮಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಚೆನ್ನಾಗಿರೋ ಪ್ಲೇಯರ್ಗಳಿದ್ರೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಬರಲಿಲ್ಲ, ಬಾಲಿಂಗಲ್ಲಿ ಆಗಿರ್ಬೋದು ಬ್ಯಾಟಿಂಗಲ್ಲಿ ಆಗಿರ್ಬೋದು. ಹೀಗಾಗಿ ಈ ಸರಣಿಯಲ್ಲಿ ನಾವು 3-3 ಮ್ಯಾಚು ಕೂಡ ಹೀನಾಯ ಸೋಲನ್ನು ಕಾಣಬೇಕಾಯಿತು. ಟಾಸ್ ಕೂಡ ನಮಗೆ ಮ್ಯಾಟ್ರ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಟಾಸ್ ಆಲ್ರೆಡಿ ನಾವು ಒಂದು ಮ್ಯಾಚನ್ನು ಗೆದ್ದಿದ್ವಿ, ಬಟ್ ಟಾಸ್ ಗೆದ್ದು ಚೇಸ್ ತೊಗೊಂಡಿದ್ವಿ, ಆ ಮ್ಯಾಚು ಗೆಲ್ಲೋಕ್ಕಾಗಲಿಲ್ಲ. ಬಟ್ ಈ ಸೀರೀಸ್ ನಮಗೆ ಅದೃಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಟೀಮ್ ಇಂಡಿಯಾ ಅದ್ಭುತವಾಗಿ ಆಡಿ ಗೆಲುವು ಸಾಧಿಸಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.